ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಇವತ್ತು ಡಿಕೆ ಸುರೇಶ್ ಅವರು ಪ್ರಚಾರವನ್ನ ಮಾಡ್ತಾರೆ. ಇವತ್ತು ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಮತಯಾಚನೆಗಿಳಿತಾರೆ. ಮುಗಳೂರು, ನೆರಿಗ, ಯಮರೆ, ಅಡಿಗಾರ, ಕಲ್ಹಳ್ಳಿ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಇವತ್ತು ಮತಯಾಚನೆಗೆ ಇಳಿತಾರೆ. ಮುಗಳೂರು ಇರಬಹುದು, ನೆರಿಗ, ಯಮರೆ, ಅಡಿಗಾರ, ಕಲ್ಹಳ್ಳಿ, ಬಿದ್ರಕುಪ್ಪೆ ಸೇರಿದಂತೆ ಬೆಳಗರಾನಹಳ್ಳಿ ಸೇರಿದಂತೆ ಹಲವೆಡೆ ಪ್ರಚಾರವನ್ನ ಮಾಡ್ತಾರೆ ಡಿಕೆ ಸುರೇಶ್ ಅವರು. ಸಂಸದ ಡಿಕೆ ಸುರೇಶ್ ಅವರ ಪರವಾಗಿ ಸಾಕಷ್ಟು ಅಲೆ ಏಳ್ತಾ ಇದೆ. ಅವರ ಪರವಾಗಿ ಕಾಂಗ್ರೆಸ್ನ ಕಾರ್ಯಕರ್ತರು ಸೇರಿದಂತೆ ಮುಖಂಡರು ಕೂಡ ಪ್ರಚಾರಕ್ಕೆ ಸಾಥ್ ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಪ್ರಚಾರದ ವೇಳೆಯಲ್ಲೇ ಸ್ಥಳೀಯ ಮಟ್ಟದ ಜೆಡಿಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರಿಗೆ ಗಾಳ ಹಾಕ್ತಿದ್ದಾರೆ ಎನ್ನಲಾಗ್ತಾ ಇದೆ. ಡಿಕೆ ಸುರೇಶ್ ಅವರು ಹೋದಲ್ಲಿ ಬಂದಲ್ಲಿ ಎಲ್ಲ ಯಾವ್ಯಾವ ಕ್ಷೇತ್ರಗಳಲ್ಲಿ, ಕುಣಿಗಲ್ ಕ್ಷೇತ್ರದಲ್ಲೂ ಅಷ್ಟೇ ಪ್ರಚಾರವನ್ನ ಮಾಡುವಂತ ಸಂದರ್ಭದಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರಿಗೆ ಗಾಳ ಹಾಕಿದ್ರು. ಅದೇ ರೀತಿಯಾಗಿ ಇಲ್ಲೂ ಕೂಡ ಒಂದಷ್ಟು ಜೆಡಿಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರಿಗೆ ಗಾಳ ಹಾಕ್ತಾ ಇದ್ದಾರೆ. ಇವತ್ತು ಡಿಕೆ ಸುರೇಶ್ ಅವರ ಪ್ರಚಾರ ಆನೇಕಲ್ನಲ್ಲಿ ನಡೆಯುತ್ತೆ. ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಮತಯಾಚನೆಯನ್ನ ಮಾಡ್ತಾರೆ. ಆ ಆನೇಕಲ್ ಭಾಗದಲ್ಲಿ ಬರುವಂತಹ ಮುಗಳೂರು, ನೆರಿಗ, ಯಮರೆ, ಅಡಿಗಾರ, ಕಲ್ಹಳ್ಳಿ ಇರ್ಬೋದು, ಬಿದ್ರಕುಪ್ಪೆ, ಬೆಳಗಾರನಹಳ್ಳಿ ಸೇರಿದಂತೆ ಹಲವೆಡೆ ಇವತ್ತು ಪ್ರಚಾರವನ್ನ ನಡೆಸ್ತಾರೆ. ಅಲ್ಲಿ ಬರುವಂತಹ ಈ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರೇನಿದ್ದಾರೆ, ಬಿಜೆಪಿ ಜೆಡಿಎಸ್ ಮುಖಂಡರು ಒಂದಾಗಿರ್ಬೋದು, ದೊಡ್ಡ ಮಟ್ಟದ ನಾಯಕರು ಒಂದಾಗಿರ್ಬೋದು. ಆದರೆ ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿರೋದಕ್ಕೆ ಕಾರ್ಯಕರ್ತರಲ್ಲಿ ಒಂದಷ್ಟು ಅಸಮಾಧಾನ ಇದೆ. ಆ ಅಸಮಾಧಾನಗೊಂಡಂತಹ ಕಾರ್ಯಕರ್ತರನ್ನ ಕಾಂಗ್ರೆಸ್ನತ್ತ ಸೆಳೆಯುವಂತಹ ಪ್ರಯತ್ನವನ್ನ ಕೂಡ ಡಿಕೆ ಸುರೇಶ್ ಅವರು ಮಾಡ್ತಾ ಇದ್ದಾರೆ. ಹಾಗಾಗಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಬರುವಂತಹ ವಿಧಾನಸಭಾ ಕ್ಷೇತ್ರಗಳೇನಿದ್ದಾವೆ ಆ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೂ ಕೂಡ ಪ್ರಚಾರಕ್ಕೆ ಹೋದಂತಹ ಸಂದರ್ಭದಲ್ಲಿ, ಮತಯಾಚನೆ ಮಾಡುವಂತಹ ಸಂದರ್ಭದಲ್ಲಿ ಈ ಅಸಮಾಧಾನಗೊಂಡಂತಹ ಕಾರ್ಯಕರ್ತರನ್ನ, ಬಿಜೆಪಿ ಹಾಗೂ ಜೆಡಿಎಸ್ನ ಕಾರ್ಯಕರ್ತರನ್ನ ಕೂಡ ಕಾಂಗ್ರೆಸ್ನತ್ತ ಸೆಳೆಯುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಅನೇಕರು ಕೂಡ 40ಕ್ಕೂ ಹೆಚ್ಚು ಕಾರ್ಯಕರ್ತರು ನಿನ್ನೆ ಅಷ್ಟೇ ಬಿಜೆಪಿ ಹಾಗೂ ಜೆಡಿಎಸ್ ಅನ್ನ ತೊರೆದು ಅನೇಕರು ಕಾಂಗ್ರೆಸ್ ಸೇರ್ಪಡೆಗೊಂಡಿದ್ದಾರೆ. ಒಂದು ರೀತಿ ಬಿಜೆಪಿಗೆ ಜೆಡಿಎಸ್ಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಹೀಗಾಗಿ ಹೋದಲ್ಲಿ ಬಂದಲ್ಲಿ ತಮ್ಮ ಪಕ್ಷವನ್ನ, ಕಾಂಗ್ರೆಸ್ ಅನ್ನ ಭದ್ರಪಡಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಡಿಕೆ ಸುರೇಶ್ ಅವರು ಈ ರೀತಿಯಾಗಿ ಗಾಳ ಹಾಕ್ತಾ ಇದ್ದಾರೆ ಜೆಡಿಎಸ್ ಹಾಗೂ ಬಿಜೆಪಿಯ ಕಾರ್ಯಕರ್ತರಿಗೆ. ಇವತ್ತು ಆನೇಕಲ್ ಕ್ಷೇತ್ರದಲ್ಲಿ ಬರುವಂತಹ ಒಂದಷ್ಟು ಏರಿಯಾಗಳಲ್ಲಿ ಪ್ರಚಾರವನ್ನ ಮಾಡ್ತಾರೆ. ಸಾಥನ್ನು ಕೂಡ ಅನೇಕ ಕಾಂಗ್ರೆಸ್ನ ನಾಯಕರು, ಮುಖಂಡರು ಸೇರಿದಂತೆ ಕೊಡ್ತಾ ಇದ್ದಾರೆ. ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಕೂಡ ತಮ್ಮ ಸಹೋದರ ಡಿಕೆ ಸುರೇಶ್ ಅವರ ಪರವಾಗಿ ಪ್ರಚಾರವನ್ನು ಮಾಡ್ತಿದ್ದಾರೆ. ಮೈಸೂರಿನಲ್ಲೂ ಕೂಡ ಪ್ರಚಾರವನ್ನು ಮಾಡಿದರು. ಅದರ ಬೆನ್ನಲ್ಲೇ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲೂ ಕೂಡ ಸಭೆಗಳನ್ನು ಕರೆದು, ಮೀಟಿಂಗ್ ಕರೆದು, ಜನರಿಗೆ ಒಂದಷ್ಟು ಗ್ಯಾರಂಟಿಗಳ ಬಗ್ಗೆ, ಅದರಲ್ಲೂ ಕೂಡ ಈ ಅಪಾರ್ಟ್ಮೆಂಟ್ಗಳಲ್ಲಿ ಹೋಗಿ ಸಭೆಯನ್ನು ಕರೆದು ಬಹಿರಂಗವಾಗಿ ಸಾರ್ವಜನಿಕರನ್ನು ಸೇರಿಸಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಈ ಬಾರಿ ಡಿಕೆ ಸುರೇಶ್ ಅವರನ್ನೇ ಗೆಲ್ಲಿಸ್ಕೊಡಿ ಅನ್ನುವಂಥ ಕರೆಯನ್ನು ಕೂಡ ಡಿಕೆ ಶಿವಕುಮಾರ್ ಅವರು ಈಗಾಗಲೇ ಕೊಟ್ಟಿದ್ದಾರೆ. ಅದೇ ನಿಟ್ಟಲ್ಲಿ ಬೇರೆ ಬೇರೆ ಸಮುದಾಯದ ಮತಗಳನ್ನು ಸೆಳೆಯುವಂಥ ಕೆಲಸವನ್ನು ಡಿಕೆ ಸುರೇಶ್ ಅವರು ಮಾಡ್ತಾ ಇದ್ದಾರೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಈಗ ಬಿಜೆಪಿಯ ಅಭ್ಯರ್ಥಿಯಾಗಿ ಡಾಕ್ಟರ್ CN ಮಂಜುನಾಥ್ ಅವರು ಕಣದಲ್ಲಿದ್ದಾರೆ. ಅವರು ರಾಜಕೀಯವಾಗಿ ಹೊಸಬರಾಗಿದ್ದರೂ ಕೂಡ ವೈದ್ಯ ವೃತ್ತಿಯಲ್ಲಿ ಎಲ್ರಿಗೂ ಕೂಡ ಜನರಿಗೆ ಪರಿಚಿತರು. ಬೆಂಗಳೂರು ಗ್ರಾಮಾಂತರ, ರಾಮನಗರ ಸೇರಿದಂತೆ ಬೆಂಗಳೂರು ಸೆಂಟ್ರಲ್ ಇರ್ಬೋದು, ಹೀಗೆ ಎಲ್ಲ ಕಡೆ ಕೂಡ ಡಾಕ್ಟರ್ ಅವರ ಪರಿಚಯ ಇದೆ. ಹಾಗಾಗಿ ಈಗ ಜಿದ್ದಾಜಿದ್ದಿನ ಪೈಪೋಟಿ ಅಂತೂ ಇದೆ ಡಿಕೆ ಸುರೇಶ್ ಹಾಗಾಗಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಈಗ ಡಿಕೆ ಸುರೇಶ್ ಅವರ ಪ್ರಚಾರ ಮುಂದುವರೆದಿದೆ. ಅವರಿಗೆ ಅನೇಕ ನಾಯಕರು ಕೂಡ ಸಾಥನ್ನು ಕೊಡ್ತಾ ಇದ್ದಾರೆ. ಈಗ ಬಿಜೆಪಿ ಜೆಡಿಎಸ್ನಲ್ಲಿ ಅಸಮಾಧಾನಗೊಂಡಿರುವಂಥ ಒಂದಿಷ್ಟು ಕಾರ್ಯಕರ್ತರನ್ನು ಕೂಡ ತಮ್ಮ ಪಕ್ಷಕ್ಕೆ ಸೆಳೆದುಕೊಂಡು ಪಕ್ಷ ಸಂಘಟನೆಯನ್ನು ಕೂಡ ಈ ಮತಯಾಚನೆಯ ಜೊತೆಗೇನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ.